ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡಿಸ್ಕ್ಲೇಮರ್ ಕೊಡೋಕ್ಕೆ ಇಷ್ಟಪಡ್ತೇನೆ. ನಾನು ಯಾವುದೇ ರೆಕಮೆಂಡೇಷನ್ ಮಾಡ್ತಿಲ್ಲ, ನಾನು ಎಜುಕೇಷನ್ ಪರ್ಪಸ್ ಮಾತ್ರ. ಸ್ಟಾಕ್ ಮಾರ್ಕೆಟು ಗ್ಯಾಮ್ಲಿಂಗಾ ಅಥವಾ ಸ್ಕ್ಯಾಮಾ? ಎಲ್ರಿಗೂ ಈ ಗೊಂದಲ ಇರುತ್ತೆ. ಎರಡೂ ಅಲ್ಲ. ಇದು ಷೇರುಗಳ ಖರೀದಿಸುವ ಮತ್ತು ಮಾರುವ ಒಂದು ಮಾರುಕಟ್ಟೆ. ಇದಕ್ಕೆ ನೀವು ಹೊಸಬರು ಬರೋಕ್ಕೂ ಮುಂಚೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಸ್ಟಾಕ್ ಮಾರ್ಕೆಟ್ಗೆ ಬರೋದು ಒಳ್ಳೆಯದಾ ಕೆಟ್ಟದಾ? ಖಂಡಿತ ಒಳ್ಳೆಯದು. ಬಿಗಿನರ್ಸ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡುವಂಥವ್ರು ಮೊದಲು ನೀವು ಮಾರ್ಕೆಟ್ನ ಸೆಂಟಿಮೆಂಟು, ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಮೊದಲಿಗೆ ನೀವು ಇನ್ವೆಸ್ಟ್ಮೆಂಟ್, ಈಕ್ವಿಟಿ ಇನ್ವೆಸ್ಟ್ಮೆಂಟು ಮತ್ತು SIPಗಳನ್ನು ಮಾಡ್ಕೊತಾ ಬನ್ನಿ, ಸ್ಟಾರ್ಟ್ ಮಾಡಿ. ಆ ನಂತರ ನೀವು ಎರಡನೇ ಹಂತದಲ್ಲಿ F&Oಗೆ ನೀವು ಎಂಟ್ರಿ ಕೊಡಬೇಕಾಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. F&Oದಲ್ಲಿ ನೀವು ನೇರ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ F&Oಗೆ ಹೋದರೆ ಖಂಡಿತ ನೀವು ದುಡ್ಡನ್ನು ಕಳ್ಕೊತೀರಿ. F&O ಕಲಿಬೇಕು ಅಂದರೆ, ಆ ಸೆಂಟಿಮೆಂಟ್ನ ಅರ್ಥ ಮಾಡ್ಕೋಬೇಕು ಅಂದರೆ ಕನಿಷ್ಠ ನೀವು 2ರಿಂದ 4 ವರ್ಷಗಳು ಅದರ ಲರ್ನಿಂಗನ್ನು ಮಾಡಬೇಕು. ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮೊದಲಿಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟು ಮತ್ತು SIPಗಳನ್ನು ಮಾಡ್ತಾ, ಮಾರ್ಕೆಟ್ನ ಅರ್ಥ ಮಾಡ್ತಾ, ಒಂದು ಒಳ್ಳೆ ಗುರುಗಳ ಹತ್ರ ಮಾರ್ಕೆಟ್ನ ಅರ್ಥ ಮಾಡಿಕೊಂಡು ಮೊದಲು ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸನ್ನು ಮಾಡಿ, ಆ ನಂತರ ನೀವು ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ F&Oನ ಅಭ್ಯಾಸ ಮಾಡಿ. ನಾನು ಯಾರೋ ಯೂಟ್ಯೂಬಲ್ಲಿ ಹಾಕಿದ್ರು, ಫೇಸ್ಬುಕ್ಕಲ್ಲಿ ಹಾಕಿದ್ರು, ಅವರಷ್ಟು ದುಡ್ಡು ಮಾಡಿದ್ರು, ಇಷ್ಟು ಪ್ರಾಫಿಟ್ ಮಾಡಿದ್ರು ಅಂತೇಳಿ ನೀವು ಕೂಡ ಮಾಡ್ತೀರಿ ಅಂದರೆ ಅದು ಭ್ರಮೆ. ಇನ್ನೊಂದು ಗೊತ್ತಿರಲಿ ನಿಮಗೆ ಎಚ್ಚರಿಕೆ, ನೀವು ಡಿಮ್ಯಾಟ್ ಅಕೌಂಟು ಮಾಡಿದ ಕೂಡಲೇ ಕೆಲವರು ಕಾಲ್ ಮಾಡ್ತಾರೆ, ರಿಸರ್ಚ್ ಅನಲಿಸ್ಟ್ ಅಂತೇಳಿ. ನಾನು ಕಾಲ್ಸ್ ಕೊಡ್ತೇನೆ, ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ದಿನಕ್ಕೆ ನೀವು ಇಷ್ಟು ಪ್ರಾಫಿಟ್ನ ಮಾಡ್ತೀರಿ, ನಮಗೆ ಕಮಿಷನ್ನ ಕೊಡಿ ಅಂತೇಳಿ ಕಾಲ್ ಮಾಡ್ತಾರೆ. ಖಂಡಿತ ನಂಬೇಡಿ. ಮತ್ತು ಕೆಲವರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ನನ್ನ ಇಂಡಿಕೇಟರ್, ನನ್ನ ಸಾಫ್ಟ್ವೇರ್ ಇಷ್ಟು ಪ್ರಾಫಿಟ್ ಮಾಡಿಕೊಡ್ತು, ಅಷ್ಟು ಪ್ರಾಫಿಟ್ ಮಾಡಿಕೊಡ್ತು ಅಂತೇಳಿ. ಖಂಡಿತ ಯಾವುದು ಸಾಧ್ಯ ಇಲ್ಲ. ಅಷ್ಟು ಪ್ರಾಫಿಟ್ ಮಾಡೋದಾಗಿದ್ರೆ ಅವನೇ ದಿನಕ್ಕೆ ಎಷ್ಟೆಲ್ಲ ದುಡ್ಡು ಪ್ರಾಫಿಟ್ ಬುಕ್ ಮಾಡ್ಬೋದಿತ್ತಲ್ವ. ನಿಮ್ಗೆ ಯಾಕೆ ಸಾಫ್ಟ್ವೇರ್ನ ಮಾರ್ತೀರ? ಖಂಡಿತ ಅದೆಲ್ಲ ವರ್ಕ್ ಆಗೋದಿಲ್ಲ. ಅದು ಪ್ರಾಪರ್ ನಾಲೆಡ್ಜನ್ನು ಕಲಿತು ನೀವು ಮಾಡಬೇಕಾಗುತ್ತೆ. ಮಾರ್ಕೆಟ್ಗೆ ಎಂಟ್ರಿ ಮಾಡಿ, ತಪ್ಪಿಲ್ಲ. ಆದರೆ ಅದನ್ನು ಸರಿಯಾದ ಶಿಕ್ಷಣ ಕಲಿತು ನೀವು F&O ಟ್ರೇಡಿಂಗ್ನ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೇಫರ್ ಸೈಡ್ಗೆ ನಿಮ್ಮ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟು SIP ಮಾಡ್ಕೊಳ್ಳಿ. ಆ ನಂತರ ನೀವು F&Oನ ಮಾಡಿ. ನಿಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲಿ 80% ಹಣವನ್ನು SIP ಮತ್ತು ಮ್ಯೂಚುವಲ್ ಫಂಡ್ನ SIP ಮತ್ತು ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಇನ್ನು 20%ನಲ್ಲಿ ಮಾತ್ರ ಟ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡಿ. ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ, ಬಿಗಿನರ್ಸ್ ಯಾರೆಲ್ಲ ಬರ್ತಿದ್ರಿ, ನಾನು ಮಾಡಿದಂಥ ತಪ್ಪುಗಳನ್ನು ನೀವು ಖಂಡಿತ ಮಾಡಬೇಡಿ. ನನಗೆ ಯಾರೂ ಗೈಡ್ ಮಾಡೋರಿಲ್ಲದೆ ನಾನು ಸುಮಾರು 2.5ರಿಂದ 3 ಲಕ್ಷ F&Oನಲ್ಲಿ ಲಾಸ್ ಮಾಡಿದ್ದೇನೆ. ಅದರಲ್ಲೂ ಹೆಚ್ಚಿನಾಗಿ ನನಗೆ ಸಾಫ್ಟ್ವೇರ್ಗಳನ್ನು ಮೋಟಿವೇಶನ್ ಮಾಡಿ, ಆ ಸಾಫ್ಟ್ವೇರ್ ನಂದು ಹಿಂಗೆ ಅಂತೇಳಿ ಮೋಟಿವೇಶನ್ ಮಾಡಿ, ಆ ಸಾಫ್ಟ್ವೇರ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಾನು 1.5 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೇನೆ. ಯಾವುದು ಕೂಡ ನನಗೆ ಲಾಭ ತಂದು ಕೊಟ್ಟಿದ್ದಿಲ್ಲ, ಯಾವುದು ಪ್ರಯೋಜನ ಆಗಲಿಲ್ಲ. ಬದಲಾಗಿ ನನ್ನ ಅಷ್ಟೋ ಇಷ್ಟೋ ಇದ್ದಂಥ ನಾಲೆಡ್ಜನ್ನು ಕೂಡ ಹಾಳು ಮಾಡ್ತು. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ಬಿಗಿನರ್ಸ್ ಮಾರ್ಕೆಟಿಗೆ ಬನ್ನಿ. ಆದರೆ F&Oಗೆ ಹೋಗೋಕೆ ಮುಂಚೆ ನೀವು ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕು. ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿ, MFಲ್ಲಿ SIP ಮಾಡಿ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಕಲಿತಾ ಹೋಗಿ. ಸುಮಾರು ಒಂದು 2 ವರ್ಷ ಅದಕ್ಕೆ ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ, ಲರ್ನಿಂಗ್ ಇರಬೇಕಾಗುತ್ತೆ.
2 ವರ್ಷದ ನಂತರ ನೀವು ಆ ಮಾರ್ಕೆಟ್‌ನ ಅರ್ಥ ಆಗಕ್ಕೆ ಸ್ಟಾರ್ಟ್ ಆದಾಗ ಸ್ಮಾಲ್ ಇನ್ವೆಸ್ಟ್‌ಮೆಂಟಲ್ಲಿ ಮಾಡಿ. ಯಾರೋ ಹೇಳಿದ್ರು, ಯಾರೋ ಟಿಪ್ಸ್ ಕೊಟ್ರು ಅಂತೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಖಂಡಿತ ಅದ್ಯಾವುದು ವರ್ಕ್ ಆಗೋದಿಲ್ಲ. ನಾನ್ ಮಾಡಿದಂಥ ತಪ್ಪನ್ನ ನೀವು ಮಾಡ್ಬೇಡಿ ಅಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅಲ್ಲ. ನನ್ನ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡೆ. ಯಾಕೆ ನನ್ನಾಗೆ ಯುವಕರು ಸ್ಟಾಕ್ ಮಾರ್ಕೆಟ್‌ಗೆ ಬಂದ ಕೂಡಲೇ ಎಫ್&ಓ, ಫ್ಯೂಚರು, ಆಪ್ಷನ್ ಚೈನ್ ಅಂತೇಳಿ ಹಣ ಕಳ್ಕೊಳೋದು ಬೇಡ ಅಂತೇಳಿ ಒಂದು ಎಚ್ಚರಿಕೆ ಅನುಭವದ ಮಾತನ್ನ ಕೊಡ್ತಾ ಇದ್ದೇನೆ. ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೇನೆ. ನಾನು ಯಾವುದೇ ರೆಕಮೆಂಡೇಶನ್ ಅಲ್ಲ, ಟಿಪ್ಸು ಅಲ್ಲ. ಓನ್ಲಿ ಎಜುಕೇಷನ್ ಪರ್ಪಸ್ ಹಾಗೂ ಎಚ್ಚರಿಕೆ ಗಂಟೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಖಂಡಿತ ಒಳ್ಳಿದೆ, ತಪ್ಪಲ್ಲ. ಆದರೆ ಅದನ್ನ ಪ್ರಾಪರಾಗಿ ಕಲಿತು ಮಾಡಬೇಕು. ಮೊದಲನೇದಾಗಿ ಈಕ್ವಿಟಿಲಿ ಪ್ರಾಕ್ಟೀಸ್ ಮಾಡಿ, ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿ, MF, SIP ಮಾಡಿ. ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ. ಲಾಂಗ್ ಟರ್ಮ್ ಮಾಡಿದಾಗ ನೀವು ತುಂಬಾನೇ ರಿಟರ್ನ್ಸನ್ನು ನೋಡ್ಬೋದು. ಎಫ್&ಓದಲ್ಲಿ ನಾವು ದುಡ್ಡು ಮಾಡ್ತೀನಿ ಅಂದರೆ ಅದು ಭ್ರಮೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಮಾಡಬೇಕಾಗತ್ತೆ. ಇದಿಷ್ಟು ಮಾಹಿತಿ ಇರಲಿ ನಿಮಗೆ. ಬೇರೆ ಏನಾದ್ರು ಗೊಂದಲಗಳಿದ್ರೆ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಹೀಗೆ ನನಗೆ ತಿಳಿದಿರುವಂಥ, ನಾನು ಕಲ್ತಿರುವಂಥ ಸ್ಟಾಕ್ ಮಾರ್ಕೆಟ್ ವಿದ್ಯೆಯನ್ನು ಹಂತ ಹಂತವಾಗಿ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಅನುಭವಗಳನ್ನು, ಎಲ್ಲಿ ಎಡವಿದ್ದೇನೆ, ನಾನು ಎಲ್ಲಿ ದುಡ್ಡು ಕಳ್ಕೊಂಡಿದ್ದೇನೆ, ಅದೆಲ್ಲ ನೀವು ತಪ್ಪು ಮಾಡದೆ ಇರೋ ಹಾಗೆ ನಾನು ಎಚ್ಚರಿಕೆಯನ್ನು ಮತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದರಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಹಣ ಸೇಫ್ ಆಗಿರುತ್ತೆ. ಜೊತೆಗೆ ನೀವು ಒಳ್ಳೆ ಅರ್ನಿಂಗನ್ನು ಮಾಡ್ತೀರಿ.